ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್ ಮನೆ ರುಚಿ ಮೈಸೂರು. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನೋಡಿ ಒಂದು ಸ್ಪೆಷಲ್ ಆದ ಚಟ್ನಿ ಪುಡಿ ತೊಗೊಂಬಂದಿದ್ದೀನಿ. ಈ ಚಟ್ನಿ ಪುಡಿ ನೋಡಿ ನಾವು ಅನ್ನಕ್ಕೆ, ಬಿಸಿ ಬಿಸಿ ಅನ್ನಕ್ಕೆ, ರೊಟ್ಟಿ ಚಪಾತಿಗೆ, ದೋಸೆ ಇಡ್ಲಿಗೆ, ಯಾವುದಾದರೂ ಅಡುಗೆಗೆ ನಾವು ಮೊಸರು ತುಪ್ಪದ ಜೊತೆ ತಿನ್ಬೋದು. ತುಂಬ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಫ್ರೆಂಡ್ಸ್. ತುಂಬ ಈಸಿ ಮಾಡೋದು. ಮತ್ತು ಎಮರ್ಜೆನ್ಸಿಗೆ ಒಂದು ಚಟ್ನಿ ಪುಡಿಗಳು ಇರಬೇಕು ಮನೆಯಲ್ಲಿ. ಪಲ್ಯ ಸಾಂಬಾರು ಮಾಡದೇ ಇದ್ದಾಗ ಇವೆಲ್ಲ ಯೂಸ್ ಆಗುತ್ತೆ. ಬೇಗ ಬೇಗ ಕೆಲಸ ಮುಗಿಯುತ್ತೆ. ಮಕ್ಕಳಿಗೆ ಲಂಚ್ ಬಾಕ್ಸಿಗೆ, ಚಪಾತಿಗೆ, ಪರೋಟಗಳಿಗೆ, ದೋಸೆಗಳಿಗೆ ತುಪ್ಪ ಹಚ್ಚಿಬಿಟ್ಟು ಈ ಚಟ್ನಿ ಪುಡಿ ಉದುರಿಸಿ ಕೊಟ್ಬಿಟ್ರೆ ಮಕ್ಕಳು ತುಂಬ ರುಚಿಯಾಗಿ ಇದೆ ಅಂತ ಹೇಳಿ ತಿಂದ್ಬಿಡ್ತಾರೆ. ನೋಡಿ ಫ್ರೆಂಡ್ಸ್, ಇವತ್ತು ಕಡಲೆಪಪ್ಪು ಅಂದರೆ ಪುಟಾಣಿ ಅಂತಾರೆ ನೋಡಿ. ನಮ್ಮ ಉತ್ತರ ಕರ್ನಾಟಕ ಕಡೆ ಪುಟಾಣಿ ಅಂತಾರೆ, ಈ ಕಡೆ ಎಲ್ಲ ಕಡಲೆಪಪ್ಪು ಅಂತಾರೆ. ಅದ್ರದ್ದು ಚಟ್ನಿ ಪುಡಿ ಇದು. ನಮ್ಮ ಕಡೆ ಚಟ್ನಿ ಪುಡಿಗಳು ಇಲ್ಲದೇ ಊಟನೇ ಮಾಡೋದಿಲ್ಲ. ಕಡಲೆ ಬೀಜದ್ದು, ಕೊಬ್ಬರಿದು ಚಟ್ನಿ ಪುಡಿಗಳು, ಹುಚ್ಚಳದು ಎಲ್ಲ ಇದ್ದೇ ಇರುತ್ತೆ. ಅದರಲ್ಲಿ ಒಂದು ಚಟ್ನಿ ಪುಡಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ಉಳಿದಿರೋ ಚಟ್ನಿ ಪುಡಿಗಳು ಯಾವ ಮಾಡ್ತಾರೆ ಅವೆಲ್ಲ ಬರ್ತಾ ಇರ್ತವೆ ವಿಡಿಯೋಗಳು, ನೋಡ್ತಾ ಇರಿ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಸಬ್ಸ್ಕ್ರೈಬ್ ಆಗದೇ ನೋಡ್ತಾ ಇದ್ದೀರಲ್ಲ ಪ್ಲೀಸ್ ಹಾಗೆ ನೋಡಬೇಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸ್ಕಿಪ್ ಮಾಡದೆ ನೋಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಎಲ್ಲರೂ ಚೆನ್ನಾಗಿ ಮೆಸೇಜ್ ಮಾಡಿ ಕಮೆಂಟ್ ಮಾಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಿದೆ. ಬನ್ನಿ ಏನಂತ ನೋಡೋಣ. ಇಲ್ಲಿ ನೋಡಿ, ನಾನು ಈ ಬೌಲ್ ಸೈಜಿಂದ ಒಂದು ಬೌಲು ಪುಟಾಣಿ ತೊಗೊಂಡಿದ್ದೀನಿ. ಯಾವ ಸೈಜಿಂದ ನಾವು ಪುಟಾಣಿ ತೊಗೊಂಡಿರ್ತೀವಲ್ಲ ಹುರಿಗಡಲೆ, ಅದೇ ಸೈಜಿಂದ ಕೊಬ್ಬರಿ ತೊಗೋಬೇಕು. ಒಣ ಕೊಬ್ಬರಿ, ಫ್ರೆಶ್ ಆಗಿರೋ ಕೊಬ್ಬರಿ ತೊಗೊಳ್ಳಿ. ಈ ಸೈಜಿನ ಬೌಲು ಎರಡು ಸೇಮ್ ಬೌಲ್ ಇದ್ದಾವೆ ನೋಡಿ. ಒಂದು 6ರಿಂದ 7 ಗುಂಟೂರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕಲರಿಗೆ. 2 ಖಾರದ ಮೆಣಸಿನ್ಕಾಯಿ, ಗುಂಟೂರು ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 6-7 ತೊಗೊಂಡಿದ್ದೀನಿ. ಎಣ್ಣೆ ಬೇಕು, ಮತ್ತು ಕರಿಬೇವು, ಫ್ರೆಶ್ ಆಗಿರೋ ಕರಿಬೇವು ತೊಗೊಂಡಿದ್ದೀನಿ. ಜೀರಿಗೆ, 1-2 ಸ್ಪೂನಷ್ಟು ಜೀರಿಗೆ, ಒಂದು ಚಿಟಿಕೆ ಅರಿಶಿಣ, ಬೆಲ್ಲ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಒಂದು ಚಿಕ್ಕ ಗಡ್ಡೆ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಸ್ಪೂನ್ ಮೆಂತೆ, ಒಂದು ಅರ್ಧ ಸ್ಪೂನು ಇಂಗು ಫ್ರೆಂಡ್ಸ್. ಈ ಚಟ್ನಿ ಪುಡಿಗೆ ಇಂಗು ಚೆನ್ನಾಗಿ ರುಚಿ ಕೊಡುತ್ತೆ. ಹಳ್ಳುಪ್ಪು ತೊಗೊಂಡಿದ್ದೀನಿ 1 ಸ್ಪೂನು. ಹುಣಸೆಹಣ್ಣು, ಒಂದು ಚಿಕ್ಕ ನಿಂಬೆಹಣ್ಣು ಗಾತ್ರದ್ದು 1 ಸ್ಪೂನ್ ಆಗೋಷ್ಟು ಹುಣಸೆಹಣ್ಣು ತೊಗೊಂಡಿದ್ದೀನಿ. ಈಗ ಎರಡೂ ಸೇಮ್ ಸೈಜ್ ಇರಬೇಕು ಫ್ರೆಂಡ್ಸ್. ಈಗ ನೋಡಿ, ಒಂದು ಪ್ಯಾನ್ ಇಟ್ಟಿದ್ದೀನಲ್ಲ, ಹುರ್ಕೋಬೇಕು ಚೆನ್ನಾಗಿ. ಕಲರ್ ಚೇಂಜ್ ಆಗೋವರೆಗೂ, ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ಹುರ್ಕೋಬೇಕು ಫ್ರೆಂಡ್ಸ್. ಯಾವ ಸೈಜಿಂದ ನಾವು ಪುಟಾಣಿ ತೊಗೊಂಡಿರ್ತೀವಲ್ಲ ಅದೇ ಸೈಜಿಂದ ಕೊಬ್ಬರಿ ತೊಗೋಬೇಕು. ಸೇಮ್ ಎರಡೂ ಮೆಜರ್ಮೆಂಟು ಸೇಮ್ ಇರಬೇಕು ಫ್ರೆಂಡ್ಸ್. ಕೊಬ್ಬರಿ ಮಾತ್ರ ಫ್ರೆಶ್ ಆಗಿರಬೇಕು ಫ್ರೆಂಡ್ಸ್. ಈ ಚಟ್ನಿ ಪುಡಿ ನಾವು ಎಷ್ಟು ದಿನ ಬೇಕಾದರೂ ಇಟ್ಕೋಬೋದು ಸ್ಟೋರ್ ಮಾಡಿಕೊಂಡು. ಚೆನ್ನಾಗಿ ಯಾವ ತೇವಾಂಶ ಇರೋಂಗೆ ಎಲ್ಲ ಚೆನ್ನಾಗಿ ಹುರ್ಕೋಬೇಕು. ನೋಡಿ ಯಾವ್ಯಾವ ಇಂಗ್ರೀಡಿಯೆಂಟು ಎದ್ರೆಲ್ಲ ಹಾಕಿ ಮಿಕ್ಸಿ ಮಾಡ್ತೀನಿ ಅಂತ ನೋಡಿ. ಎಲ್ಲ ಮಿಕ್ಸ್ ಮಾಡಲ್ಲ ನಾನು. ನೋಡಿ ಈ ಕಲರ್ ಬರೋವರೆಗೂ ಚೆನ್ನಾಗಿ ಹುರ್ಕೋಬೇಕು. ಸ್ವಲ್ಪ ಬ್ರೌನು, ಒಂದು ಪುಟಾಣಿ ಸುತ್ತ ಅಂದರೆ ಹುರಿಗಡಲೆ ಸುತ್ತ ಬ್ರೌನ್ ಕಲರ್ ಬರಬೇಕು, ಅಷ್ಟು ಚೆನ್ನಾಗಿ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಒಂದು ಪ್ಲೇಟಲ್ಲಿ ಎತ್ತಿಟ್ಕೋತಾ ಇದ್ದೀನಿ, ಚೆನ್ನಾಗಿ ಆರಬೇಕು ಫ್ರೆಂಡ್ಸ್ ಅದು. ಈಗ ನೋಡಿ, ಒಂದು ಸ್ಪೂನ್ ಪ್ಯಾನಲ್ಲಿ 2 ಸ್ಪೂನ್ ಚಿಕ್ಕ 1 ಸ್ಪೂನು ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಹಾಕೋತಿದ್ದೀನಿ ನೋಡಿ ಫ್ರೆಂಡ್ಸ್. ಬೆಳ್ಳುಳ್ಳಿ ಇನ್ನೂ ಜಾಸ್ತಿನೂ ಹಾಕೋಬೋದು. ನಾನೊಂದು ಚಿಕ್ಕ ಸೈಜ್ ಇದೆಯಲ್ಲ, ಪುಟಾಣಿ ಸೈಜ್ ಕಮ್ಮಿ ಇದಾವಲ್ವ, ಅದಕ್ಕೆ ನಾನು ಸ್ವಲ್ಪ ಬೆಳ್ಳುಳ್ಳಿ ಹಾಕೋತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು ಫ್ರೆಂಡ್ಸ್. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು, ತೇವಾಂಶ ಎಲ್ಲ ಹೋಗಬೇಕು. ಜಾಸ್ತಿ ದಿನ ಬರಬೇಕಂದ್ರೆ ಚಟ್ನಿ ಪುಡಿ ತೇವಾಂಶ ಇರದೇ ಇರೋಂಗೆ ನೀಟಾಗಿ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ, ಬೆಳ್ಳುಳ್ಳಿ ಎಣ್ಣೆಯಲ್ಲಿ ಈ ಥರ ಉರಿಬೇಕು ಫ್ರೆಂಡ್ಸ್. ನೋಡಿ, ಸುತ್ತ ಕಲರ್ ಚೇಂಜ್ ಆಗಬೇಕು. ಮತ್ತು ಫ್ರೆಶ್ ಆಗಿರೋ ನೀರು, ತೇವಾಂಶ ಏನು ಗಲೀಜಿರೋದೆ ಅಂತ ಕರಿಬೇವು, ಫ್ರೆಶ್ ಆಗಿರೋ ಕರಿಬೇವು ಹಾಕೋಬೇಕು. ಕರಿಬೇವು ಮತ್ತು ಬೆಳ್ಳುಳ್ಳಿ, ಇಂಗು ತುಂಬ ಘಮ ಅನ್ನುತ್ತೆ ಫ್ರೆಂಡ್ಸ್. ಈ ಬೆಳ್ಳುಳ್ಳಿ ಮತ್ತು ಕರಿಬೇವು ಹುರಿಯುವಾಗ ತುಂಬ ಘಮ ಬರ್ತಾಯಿತ್ತು, ತುಂಬ ಒಳ್ಳೆ ಸ್ಮೆಲ್ ಬರುತ್ತೆ ಇದರಿಂದ. ಕರಿಬೇವು ನೋಡಿ ಕ್ರಿಸ್ಪಿ ಆಗೋವರೆಗೂ ಹುರ್ಕೋಬೇಕು. ಯಾಕೆ ಹೇಳಿ, ತೇವಾಂಶ ಇರಬಾರ್ದು, ಇಲ್ಲಾಂದ್ರೆ ಹಾಳಾಗ್ಬಿಡುತ್ತೆ ಚಟ್ನಿ ಪುಡಿ. ನೋಡಿ, ಈಗ ಬೇಗನೆ ಕರಿಬೇವು ಸ್ವಲ್ಪ ಇದು ಕ್ರಿಸ್ಪಿ ಆದಮೇಲೆ ಅರಿಶಿನ ಮತ್ತು ಇಂಗು 2 ಹಾಕೋತಾ ಇದ್ದೀನಿ ನೋಡಿ. ಈಗ ಜಸ್ಟ್ ಬೇಗನೆ ತಿರುಗಿಬಿಟ್ಟು ಬೇಗನೆ ಕೊಬ್ಬರಿ ಹಾಕೊಂಡ್ಬಿಡ್ಬೇಕು ಫ್ರೆಂಡ್ಸ್. ಸೀದೋಗುತ್ತೆ ಇಂಗು ಮತ್ತು ಅರಿಶಿನ, ಅದಕ್ಕೆ ಬೇಗನೆ ಒಣ ಕೊಬ್ಬರಿ ಹಾಕೊಂಡ್ಬಿಡ್ಬೇಕು. ಇದೆಲ್ಲ ಮಿಕ್ಸ್ ಮಾಡೋದ್ರಾಗ ಯಾವುದು ಸೀದೋಗಲ್ಲ, ಅರಿಶಿನೂ ಸೀಯೋಲ್ಲ ಮತ್ತು ಇಂಗು ಸೀದೋಗಲ್ಲ. ಅದಕ್ಕೆ ಬೇಗನೆ ಕೊಬ್ಬರಿ ಹಾಕಿಬಿಡ್ಬೇಕು. ಕೊಬ್ಬರಿ ಮೇಲೆ ಹಾಕೋಬೋದು, ಕೊಬ್ಬರಿಗಿಂತ ಮುಂಚೆನೂ ಅರಿಶಿನ ಮತ್ತು ಇಂಗು ಹಾಕೋಬೋದು ಫ್ರೆಂಡ್ಸ್. ನೋಡಿ, ನಿಧಾನಕ್ಕೆ ಎಲ್ಲ ಚೆನ್ನಾಗಿ ಕ್ರಿಸ್ಪಿ ಅಂದ್ರೇನು ಚೆನ್ನಾಗಿ ಫ್ರೈ ಆಗಬೇಕು. ಕಲರ್ ಸ್ವಲ್ಪ ಚೇಂಜ್ ಆಗೋವರೆಗೂ ಎಲ್ಲ ಮಿಕ್ಸ್ ಮಾಡಿ ಕೊಬ್ಬರಿನ ಹುರ್ಕೋಬೇಕು ಫ್ರೆಂಡ್ಸ್. ಈ ಥರನೇ ಮಾಡಬೇಕು ಫ್ರೆಂಡ್ಸ್. ಈ ಥರ ಮಾಡಿದ್ರೆ ಮುದ್ದೆ ಆಗಲ್ಲ ಚಟ್ನಿ ಪುಡಿ, ಮತ್ತು ಬೇಗ ಹಾಳಾಗಲ್ಲ. ಅದಕ್ಕೆ ಕೊಬ್ಬರಿ ಚೆನ್ನಾಗಿ ಹುರ್ಕೋಬೇಕು. ಮತ್ತು ಕರಿಬೇವು ನೋಡಿ ಎಷ್ಟು ಕ್ರಿಸ್ಪಿ ಆಗಿತ್ತು. ಹುಣಸೆಹಣ್ಣು ಈಗ ಹಾಗೆ ನೋಡಿ, ಹೊಸ ಹುಣಸೆಹಣ್ಣಿದೆ ಇದು, ಗಲೀಜಿರದೇ ಇರೋದು ಹಾಕಿ ಜಾಸ್ತಿ ದಿನ ಬರುತ್ತೆ. ಹುಣಸೆಹಣ್ಣು ನೋಡಿ ಸ್ವಲ್ಪ ಬಿಸಿ ಮಾಡ್ಕೊಂಡು ಆಮೇಲೆ ಕೈಯಿಂದ ಬಿಡಿಸ್ಕೊಂಡ್ಬಿಡ್ಬೇಕು. ಎಷ್ಟು ಚೆನ್ನಾಗಿ ಬಿಟ್ಬಿಡುತ್ತೆ ನೋಡಿ.
ಚೆನ್ನಾಗಿ ಹುರ್ಕೋಬೇಕು. ಯಾವುದು ತೇವಾಂಶ ಇರದೇ ಇರೋಂಗೆ ನೀಟಾಗಿ ಕ್ರಿಸ್ಪಿಯಾಗಿ ಸಣ್ಣ ಉರಿಯಲ್ಲಿ ಸಣ್ಣ ಗ್ಯಾಸ್ ಫ್ಲೇಮ್ ಇಟ್ಕೊಂಡು ಹುರ್ಕೊಳ್ಳಿ. ನೋಡಿ ಎಷ್ಟು ಬೇಗ ಬೇಗ ಬಿಡಿ ಆಯಿತು. ಹೀಗೆ ಬಿಡಿ ಬಿಡಿಯಾಗಿ ಹುಣಸೆಹಣ್ಣ ಮಾಡಿ ಹುರ್ಕೊಂಬಿಡಿ ಫ್ರೆಂಡ್ಸ್. ಇದು ಬೇರೆ ಕಡೆ ಎತ್ತಿಟ್ಕೋಬೇಕು. ಪುಟಾಣಿ ಮತ್ತು ಕೆಂಪು ಮೆಣಸಿನ್ಕಾಯಿ ಬೇರೆ ಕಡೆ ಹುರಿದಿಟ್ಕೋಬೇಕು. ಎರಡು ಮಿಕ್ಸ್ ಮಾಡಬೇಡಿ, ಎರಡು ಕಡೆಗೆ ಇಟ್ಕೋಬೇಕು. ನೋಡಿ ಇದೇ ಪ್ಯಾನ್ಗೆ ನಾನು ಮೆಂತ್ಯ ಮತ್ತು ಜೀರಿಗೆ ಹಾಕ್ಕೊಂಡು ಹುರ್ಕೋತಾ ಇದ್ದೀನಿ. ನೋಡಿ ಜೀರಿಗೆ ಹಾಕೋತಾ ಇದ್ದೀನಿ. ಮೆಂತ್ಯ ಜೀರಿಗೆ ತಪ್ಪದೇನೆ ಹಾಕಿ. ಮೆಂತ್ಯನೂ ಮೈಗೆಲ್ಲ ಒಳ್ಳೆಯದು, ಶುಗರ್ ಇದ್ದವ್ರಿಗೆ ಒಳ್ಳೆಯದು. ಮತ್ತು ಮೈ ಯಾರಿಗೆ ಕೈ ಇರಲ್ಲ, ಸಿಹಿ ಮೈ ಅಂತಾರಲ್ಲ, ಯಾವಾಗ ಭೀ ಕೆರಿತಾ ಇರ್ತಾರೆ, ಏನರ ಗಾಯ ಆದರೆ ಬೇಗ ಮೈಯೆಲ್ಲ ಅವರಿಗೆಲ್ಲ ಮೆಂತ್ಯ ಒಳ್ಳೆಯದು. ಮೆಂತ್ಯ ಪೌಡ್ರು, ಮೆಂತ್ಯ ನೀರು, ಮೆಂತ್ಯ ಚಟ್ನಿ ಪುಡಿ ಇವೆಲ್ಲ ಅವರಿಗೆ ಕೊಡಬೇಕು ಫ್ರೆಂಡ್ಸ್. ತುಂಬ ಒಳ್ಳೆಯದು ಮಕ್ಕಳಿಗೆಲ್ಲ. ನೋಡಿ ಕೊಬ್ಬರಿ ಮತ್ತು ಕರಿಬೇವು, ಬೆಳ್ಳುಳ್ಳಿ, ಅರಶಿನ, ಇಂಗು, ಮೆಂತ್ಯ ಜೀರಿಗೆ ಒಂದು ಕಡೆ ಇಡ್ತಾಯಿದ್ದೀನಿ. ನೋಡಿ ನೆನಪಿಟ್ಕೊಳ್ಳಿ. ಎರಡೂ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಮಾಡಿ ಮಿಕ್ಸಿ ಹಾಕಬಾರ್ದು, ಬೇರೆ ಬೇರೆ ಮಿಕ್ಸಿ ಮಾಡಬೇಕು. ನೋಡಿ ಗುಂಟೂರು ಮತ್ತು ಬ್ಯಾಡಿಗೆ ಎರಡು 6-7 ಅಷ್ಟಿದೆ. ಎರಡು ಎಣ್ಣೆ ಹಾಕಿಬಿಟ್ಟು ನಿಧಾನಕ್ಕೆ ಹುರ್ಕೊಳ್ಳಿ ಫ್ರೆಂಡ್ಸ್. ಚೆನ್ನಾಗಿ ಮಿಕ್ಸಿ ಆದಮೇಲೆ ಪೌಡ್ರ್ ಆಗಬೇಕು. ಚೆನ್ನಾಗಿ ಹುರ್ಕೊಳ್ಳಿಲ್ಲ ಅಂದರೆ ದಪ್ಪ ದಪ್ಪ ಉಳಿಯುತ್ತೆ ಫ್ರೆಂಡ್ಸ್, ಚೆನ್ನಾಗಿ ಹತ್ತಲ್ಲ. ಪೌಡ್ರ್ ಆಗೋಷ್ಟು ತನಕ ಅದಕ್ಕೆ ಕ್ರಿಸ್ಪಿಯಾಗಿ ಹುರ್ಕೋಬೇಕು ಫ್ರೆಂಡ್ಸ್. ನೋಡಿ ಹೀಗೆ ಹುರ್ಕೊಳ್ಳಿ. ಕಲರ್ ಸ್ವಲ್ಪ ಚೇಂಜ್ ಆದಮೇಲೆ ಎತ್ತಿಟ್ಕೊಳ್ಳಿ. ಇದು ಎದ್ರಲ್ಲಿ ಹಾಕಬೇಕು, ಪುಟಾಣಿಯಲ್ಲಿ ಹಾಕಬೇಕು ಫ್ರೆಂಡ್ಸ್. ನೋಡಿ ಕೊಬ್ಬರಿಯಲ್ಲಿ ಬೆಳ್ಳುಳ್ಳಿ, ಕರಿಬೇವು, ಇಂಗು, ಅರಿಶಿನ ಇದೆ. ಮತ್ತು ಈ ಕಡೆ ಬರೀ ಹುರಿಗಡಲೆ ಮತ್ತು ಕೆಂಪು ಮೆಣಸಿನ್ಕಾಯಿ ಅಷ್ಟೇ. ಇದು ಕೆಂಪು ಮೆಣಸಿನ್ಕಾಯಿ ಹುರಿಗಡಲೆ ಫಸ್ಟ್ ನಾನು ಪೌಡ್ರ್ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್. ಎಲ್ಲ ಹಾಕಿಬಿಟ್ರೆ ಹುಣಸೆಹಣ್ಣು ಇರುತ್ತಲ್ಲ, ಬೆಳ್ಳುಳ್ಳಿ ಇರುತ್ತೆ, ಮುದ್ದೆ ಆಗುತ್ತೆ. ಅದಕ್ಕೆ ನೋಡಿ ಹುರಿಗಡ್ಲೆಗೆ ನಾನು ಅರಿಶಿನ, ಉಪ್ಪು ಮತ್ತು ಬೆಲ್ಲ, ಕೆಂಪು ಮೆಣಸಿನ್ಕಾಯಿ, ಹುರಿಗಡಲೆ ಒಂದು ಕಡೆ ಪೌಡ್ರ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಮಾಡಿ ಮಾಡ್ಕೋಬೋದು ಫ್ರೆಂಡ್ಸ್. ಚೆನ್ನಾಗಿರಲ್ಲ, ಚೆನ್ನಾಗಿ ಆಗೋದು ಇಲ್ಲ, ಅದು ಬೇಗ ಹಾಳಾಗುತ್ತೆ. ನೋಡಿ ಬೆಲ್ಲ, ಉಪ್ಪು, ಹುರಿಗಡಲೆ, ಕೆಂಪು ಮೆಣಸಿನ್ಕಾಯಿ, ನೋಡಿ ಎಷ್ಟು ಚೆನ್ನಾಗಿ ಪೌಡ್ರಾಗಿದೆ. ಪೂರ್ತಿ ನೈಸಾಗಿ ಪೌಡ್ರೇನು ಬೇಡ, ಇನ್ನೇನು ಪೌಡ್ರ್ ಆಗುತ್ತೆ ಅನ್ನೋಷ್ಟಿಗೆ ಬಂದ್ ಮಾಡಿಬಿಡಿ ಮಿಕ್ಸರು. ಅದೇ ಇದಕ್ಕೆ ನಾನು ಹುರ್ಕೊಂಡಿರೋದು ಹುಣಸೆಹಣ್ಣು, ಕರಿಬೇವು, ಬೆಳ್ಳುಳ್ಳಿ, ಜೀರಿಗೆ, ಮೆಂತ್ಯ ಮತ್ತು ಕೊಬ್ಬರಿ ಇದೆಲ್ಲ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ನೋಡಿ ಚೆನ್ನಾಗಿ ಕ್ರಿಸ್ಪಿ ಆಗಿಬಿಟ್ಟಿದೆ. ಇದು ಹಾಕ್ಕೊಂಡಿಲ್ಲ, ಆರಿದ್ಮೇಲೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಎಣ್ಣೆ ಬಿಟ್ಬಿಡುತ್ತೆ. ಜೋರಾಗಿ ತಿರುಗಬೇಡಿ ಫ್ರೆಂಡ್ಸ್ ನೀವು ಮಿಕ್ಸರು. ಸ್ವಲ್ಪ ಮಿಕ್ಸಿ ಮಾಡಿಕೊಂಡು ಪೌಡ್ರ್ ಮಾಡ್ಕೊಂಬಂದು. ನೋಡಿ ಫ್ರೆಂಡ್ಸ್ ಎಷ್ಟು ಸಖತ್ತಾಗಿ ಬಂದಿದೆ. ಘಮ ಅಂತೂ ಕೇಳೋಂಗಿಲ್ಲ, ಅಷ್ಟು ಚೆನ್ನಾಗಿ ಬಂದಿತ್ತು. ನೋಡಿ ಫ್ರೆಂಡ್ಸ್ ಎಲ್ಲೂ ಎಣ್ಣೆ ಬಿಟ್ಟಿಲ್ಲ, ಅಷ್ಟು ನೀಟಾಗಿ ಪೌಡ್ರ್ ಆಗಿದೆ. ಪೂರ್ತಿ ನೈಸಾಗಿ ಬೇಡ, ಇನ್ನೇನು ಪೌಡ್ರ್ ಆಗುತ್ತೆ ಅನ್ನೋಷ್ಟಿಗೆ ಮಿಕ್ಸರ್ನ ಬಂದ್ ಮಾಡಿಬಿಡಿ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ, ತುಂಬ ಟೇಸ್ಟಿಯಾಗಿ ಬಂದಿದೆ. ಮೆಂತ್ಯ ಇದೆ, ಹುಳಿ, ಖಾರ, ಉಪ್ಪು ಎಲ್ಲ ಇದೆ ಫ್ರೆಂಡ್ಸ್. ಚಟ್ನಿಗೆ, ಸಾಂಬಾರು ಜೊತೆ, ಎಲ್ಲ ಜೊತೆ ಒಳ್ಳೆ ಕಾಂಬಿನೇಷನ್ ಫ್ರೆಂಡ್ಸ್. ನೀವು ಮಾಡಿ ಮನೇಲಿ ಮಾಡಿಕೊಡಿ, ಮಕ್ಕಳು ಇಷ್ಟಪಡ್ತಾರೆ. ಎಲ್ಲರಿಗೂ ಈ ಊಟ ಜೊತೆ ಏನಾದರೂ ಚಟ್ನಿ ಪುಡಿ ಬೇಕು ಫ್ರೆಂಡ್ಸ್, ಇಲ್ಲಾಂದ್ರೆ ನಡೆಯೋದೇ ಇಲ್ಲ. ಈಗಿನ ಕಾಲದ ಮಕ್ಕಳು ಏನರ ತೈರಿ ಬೇಡ್ತಾನೆ ಇರ್ತಾರೆ. ಈ ಥರ ಟಿಫಿನ್ ಬಾಕ್ಸಿಗೂ ನಾವು ಸುತ್ತ ಕೊಡ್ಬೋದು. ಎಮರ್ಜೆನ್ಸಿ ಲೇಟ್ ಮಾಡಿದರೆ ದೋಸೆಗೆ, ಚಪಾತಿಗೆ ತುಪ್ಪ ಹಚ್ಚಿ ಕೊಡ್ಬೋದು ಫ್ರೆಂಡ್ಸ್. ನೀವು ಮನೇಲಿ ಮಾಡಿ ಪ್ಲೀಸ್ ಕಮೆಂಟ್ ಮಾಡಿ, ಶೇರ್ ಮಾಡಿ ತಿಳಿಸಿ ನನಗೆ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ತಿಳಿಸಿ ಇದು ಹೇಗಿದೆ ಅಂತ ಹೇಳಿ ಫ್ರೆಂಡ್ಸ್. ನೀವು ಯೂಸ್ ಮಾಡಿ, ಇದು ಮಾಡಿಟ್ಟು ಈಗ ನಮಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಪೂರ್ತಿ ಸ್ಕಿಪ್ ಮಾಡದೆ ವಿಡಿಯೋ ನೋಡಿದ್ರೆ ಯಾವ್ಯಾವ ಸಾಮಗ್ರಿಗಳು ಹಾಕಿದ್ದೀವಿ ಅಂತ ನಿಮಗೂ ಗೊತ್ತಾಗುತ್ತೆ. ಇಲ್ಲೊಂದು ಮಧ್ಯಕ್ಕೆ ಕಟ್ ಮಾಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗಲ್ಲ, ನಿಮಗೂ ಅರ್ಧಂಬರ್ಧ ವಿಷಯ ಗೊತ್ತಾಗ್ಬಿಡುತ್ತೆ. ಅದಕ್ಕೆ ಪೂರ್ತಿ ಸ್ಕಿಪ್ ಮಾಡಿದೆ ನೋಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಒಳ್ಳೆ ಹೆಲ್ದಿ ರೆಸಿಪೀಸ್, ವೆರೈಟಿ ರೆಸಿಪಿಗಳು ಬರ್ತಾ ಇದ್ದಾವೆ. ಹೀಗೆ ವಾಚ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.